ಸೊ ಗೈಸ್ ಇವಾಗ ನಾವು ಗೋವಾ ಇಳಿದಿದ್ದೀವಿ. ಅಫಿಷಿಯಲಿ ವಿ ಆರ್ ಇನ್ ಗೋವಾ. ಹಲೋ ಸಮೀರ್. ಹೌದು, ಗೋವಾ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇದು ಗೋವಾ ಬಸ್ ಸ್ಟ್ಯಾಂಡ್, ನೀವು ನೋಡ್ಬೋದು ಇದೆ ಅಂತ. ತುಂಬ ಹಳೆ ಬಸ್ ಸ್ಟ್ಯಾಂಡು, ಗಲೀಜಿದೆ, ಮೇಂಟೆನೆನ್ಸ್ ಇಲ್ಲ. ಸೊ ನಾವು ಆ್ಯಕ್ಚುಲಿ ಒಂದು ಬೈಕ್ ಟ್ಯಾಕ್ಸಿಲಿ ಬೈಕ್ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ, ಅದಕ್ಕೆ ಬರ್ತಿದ್ದೀವಿ. ಸಮಿತ್ ಮೊಬೈಲ್ ಇದು ನೋಡಿ, ಹೊಸ ಮೊಬೈಲ್ ಅಲ್ಲ ಬ್ರೋ ಇದು. ಸೊ ಎಲ್ಲಿ ಗುರು ಇದು ಬಂದ್ವಿ ಲೊಕೇಶನ್ ಮಗ 40 ಮೀಟರ್ಸ್ ಅಂತ. ಸೊ ಹೋಗ್ತಾ ಇದ್ದೀವಿ ಇನ್ನು. ನೋಡೋಣ ಎಲ್ಲಿದೆ ಬೈಕ್ ರೆಂಟಲ್ಸ್ ಅಂಗಡಿ. ನನಗೆ ಆ್ಯಕ್ಚುಲಿ ಭಯ ಆಗಿದ್ದು ಅವ್ನಿಗೆ 200 ರೂಪಾಯಿ ಇದು ಮಾಡಿಬಿಟ್ಟಿದ್ವಿ, ಪ್ರೀಪೇಯ್ಡ್ ಅಮೌಂಟ್ ಕಳಿಸ್ಬಿಟ್ಟಿದ್ವಿ ಇವಾಗಲೇ. ಅದಕ್ಕೋಸ್ಕರ ಭಯ ಆಯಿತು. ಅಲ್ಲಿ ಮುಂದೆ ನಮ್ಮ ಸೇಮ್ KR ಮಾರ್ಕೆಟ್ ಥರ ಇಲ್ವ ಮಗ ಇದು? ಬಸ್ ಸ್ಟ್ಯಾಂಡಲ್ಲೇ ಮಾರ್ಕೆಟ್ ಇದೆ ಇಲ್ಲಿ. ಏನು ಜೋರ ಬಸ್ ಸ್ಟ್ಯಾಂಡಲ್ಲೇ ಮಿನಿ ಮಾರ್ಕೆಟ್ ಇದೆ ಇಲ್ಲಿ. ಅದೇ ಇರಬೇಕು ಮುಂದೆ ಸ್ಟ್ರೈಟ್ ಅಂತ ತೋರಿಸಿದೆ ಲೊಕೇಶನು. ಅಲ್ಲೇ ಎನಿಸಿ ಬೈಕ್ನೆಲ್ಲ ವೆಸ್ಪಾ ಇಲ್ಲ. ನಾವು ಮಾಡ್ಕೊಂಡಿದ್ದು ಆ್ಯಕ್ಟಿವಾ 560. ಸೊ ನೋಡೋಣ ಬನ್ನಿ ಹೋಗ್ಬಿಟ್ಟು ಹೆಂಗಿದೆ ಏನು ಅಂತ. ಸಮಿತಿ ಇವಾಗ ವೀಡಿಯೋ ತಗೊಳ್ತಿದ್ದಾನೆ ಬೈಕ್ದು, ಬಿಕಾಸ್ ಏನು ಡ್ಯಾಮೇಜ್ ಆಗಬಾರ್ದು. ಇದೇ ಬೈಕ್ ನೋಡಿ, ಫೆಸಿನೋ. ಎಲ್ಲ ತಗೋ ಆ ಕಡೆ ಈ ಕಡೆ ಎಲ್ಲ. ದಿಸ್ ಈಸ್ ಯೆಲ್ಲೋ ಬೋರ್ಡ್ ಗೋವಾ. ಇಲ್ಲಿ ನಿಯರೆಸ್ಟ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಂಡು ಬೆಸ್ಟ್, ಬಿಕಾಸ್ ಇಲ್ಲಿ ರೋಡಲ್ಲೂ ಇರ್ತಾವಂತೆ ಎಲ್ಲ ಪೆಟ್ರೋಲ್ ಮಾರೋರು. ನೀರು ಮತ್ತು ಪೆಟ್ರೋಲ್ ಮಿಕ್ಸ್ ಮಾಡ್ತಾರೆ, ಅದಕ್ಕೋಸ್ಕರ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಮಾಡ್ಸ್ಕೊಂಡು ಹೋಗೋದೇ ಬೆಸ್ಟ್ ಅನಿಸುತ್ತೆ. ಅವ್ರಿಗೆ ಮೈಲೇಜ್ ಕೇಳಿದ್ರು ಹಂಗೇನೆ. ಸೊ ಮುಂದೆ ಹೋಗ್ಮೇಲೆ ಸಿಗ್ತೀನಿ ಬನ್ನಿ ಗೈಸ್, ಹೋಗೋಣ. ಗೈಸ್ ಫೈನಲಿ ನಾವು ಗೋವಾ ಪೆಟ್ರೋಲ್ ಬಂಕ್ ಬಂದಿದ್ದೀವಿ, ಬಿಕಾಸ್ ನಮ್ಮ ಫೆಸಿನೋ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಸೊ ಅಲ್ವಾ ಸಮೇತ್ ಫುಲ್ ಎಂಟಿನಾ? ಹೌದು. ಸೊ ನಾನು ನೋಡಿ ಗೈಸ್ ಹೆಂಗಾಗ್ಬಿಟ್ಟಿನಿ ಪ್ಯಾಕ್. 11 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ. ಎಷ್ಟು? 10-11 ಕಿಲೋಮೀಟರ್ಸ್. ನಾವು ಎಲ್ಲಿ ಹೋಗ್ತಿದ್ದೀವಿ? ಈಗ ಹೋಟೆಲ್ಗೆ ಹೋಗ್ತಿದ್ವಿ, ಕ್ಯಾಂಡೋಲಿಂಗ್ ಹೋಗ್ತೀವಿ. ಸೊ ರೆಸಾರ್ಟ್ ವಿಲೇಜ್ ಅಂತ. ಫ್ಯೂಯಲ್ ಹಾಕ್ಸ್ಕೊಂಡ್ಬಿಟ್ಟು ನಮ್ಮ ರೂಮ್ ಚೆಕ್ಕಿನ್ ಆಗ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಆಚೆ ಹೋಗೋಣ ನೆಕ್ಸ್ಟು. ಹೌದು, ಹೋಟ್ಲಲ್ಲಿ ಸಿಗೋಣ, ಬನ್ನಿ ರೂಮ್ ಟೂರ್ ಮಾಡ್ತೀವಿ. ಸರಿ ಗೈಸ್ ಬನ್ನಿ ಹೋಗೋಣ. ಗೈಸ್ ಇವಾಗ ಜಸ್ಟ್ ನಾವು ಆ್ಯಕ್ಚುಲಿ ನಾವು ಬುಕ್ ಮಾಡ್ಕೊಂಡಿದ್ವಲ್ಲ ಬೈಕ್ ಟ್ಯಾಕ್ಸಿನ, ಅಲ್ಲಿಗೆ ಬಂದ್ವಿ. ಸೊ ಏನಾಯಿತು ಅಂತಂದರೆ ಫೆಸಿನೋ ನಾವು ಆ್ಯಕ್ಚುಲಿ ಬುಕ್ ಮಾಡ್ಕೊಂಡಿದ್ದು ಆ್ಯಕ್ಟಿವಾ 6G ಅಂತ. ಇಲ್ಲಿ ಬಂದಮೇಲೆ ನಿಮ್ಗೆ ಅದು ಎಲ್ಲೋ ಬೋರ್ಡು ಹಂಗೆ ಅಂದರೆ ಎಲ್ಲೋ ಬೋರ್ಡ್ ಅಂದರೆ ನೋಡಿತಾ ಇರುತ್ತಂತೆ. ಅದು ಅವರವರೇ ರೂಲ್ಸ್. ಇಲ್ಲ ಅವೆಲ್ಲ ಸುಳ್ಳೋದು, ನಾವೇನು ಮಾಡೋಕ್ಕಾಗಲ್ಲ. ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಬೇರೆ ಹೇಳೇ ಇರ್ತಾರೆ. ಎಲ್ಲೋ ಬೋರ್ಡ್ ಇದ್ದರೆ ಮಾತ್ರ ನಿಮಗೆ ಪೊಲೀಸ್ ಕ್ಯಾಚ್ ಮಾಡಲ್ಲ, ವೈಟ್ ಬೋರ್ಡ್ ಅಂದರೆ ಪೊಲೀಸ್ ಕ್ಯಾಚ್ ಮಾಡ್ತಾರೆ, 10,000 ಫೈನ್ ಆಗ್ತಾರೆ ಅಂದಲ್ವಾ? ಹೌದು. ಸೊ ಆ ಥರ ಹೇಳಿದ್ರು. ಸೊ ನಮಗೂ ಇನ್ನೇನು ತರಕಾರಿ ಹೋಗಿಲ್ಲ. ಸೊ ಅದಕ್ಕೆ 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿ 500 ಆಗುತ್ತೆ ಪರ್ ಡೇ ಅಂದ್ರೆ. ಆ್ಯಕ್ಚುಲಿ 400 ನಾವು ಬುಕ್ ಮಾಡ್ಕೊಂಡಿದ್ದು, 500 ರೂಪಾಯಿ ಇಸ್ಕೊಂಡ್ರು. ಸೊ ನಾವು ಟೋಟಲ್ ಪೇಮೆಂಟ್ ಮಾಡಿದ್ದು 2,500 ರೂಪಾಯಿ. ಅದರಲ್ಲಿ ನಮಗೆ 1,000 ರೂಪಾಯಿ ವಾಪಸ್ ರಿಫಂಡ್ ಮಾಡ್ತಾರೆ, ಡೆಪಾಸಿಟ್ ಅದು. ಸೊ ಫೆಸಿನೋ ಬುಕ್ ಮಾಡಿ ಇವಾಗ ಗೋವಾಗೆ ಕರೆಕ್ಟಾಗಿದೆ ಮಗ ಫೆಸಿನೋ, ಎಲ್ಲೋ ಫೆಸಿನೋ. ಆ್ಯಕ್ಚುಲಿ ಸಮಿತಂದ ತಗೊಂಡ ಬೇರೆದು ಅಂತ, ಬೇಡ ಫೆಸಿನೋ ಚೆನ್ನಾಗಿರೋ ಸುಮ್ಮನೆ ಇರೋ ಗೋವಾಗೆ ಹಂಗೆ ಅಂತ. ಸೊ ಇದು ಫ್ಲವರ್ ಮಾರ್ಕೆಟ್ ಇದು. ಅವ್ರು ಇವಾಗ ಹೋಗಿದ್ದಾರೆ ನಮ್ಮ ಬೈಕ್ ಟೆಸ್ಟ್ ಮಾಡ್ಕೊಂಬರೋಕ್ಕೆ. ಆ್ಯಕ್ಚುಲಿ ನಂದು ಏನಾಯಿತು ಅಂತಂದರೆ, ನಂದು ಏನದು DL ಇದೆ ನನ್ನ ಹತ್ರ. ಡಿಜಿಲಾಕಲ್ಲಿ ನಾನು ಇನ್ಸ್ಟಾಲ್ ಮಾಡಿಲ್ಲ DLನ. ಅದು DL ಫುಲ್ ಹೋಗ್ಬಿಟ್ಟಿದೆ. ನಂದು ಇದು ಇಲ್ಲ ಮಗ, ಆಧಾರ್ ಕಾರ್ಡು ಇಲ್ಲ. ಅದಕ್ಕೋಸ್ಕರ ಸಮಿತ ಇವಂಗೆ ಲೈಫ್ ಸೇವ್ ಇವಾಗ. ಸಮಿತ್ ಅವ್ನು DL ಕೊಟ್ಟಿದ್ದಾನೆ. ಆದರೆ ಗಾಡಿ ಓಡಿಸ್ತೀಯ ಬರೋ ನೀನು? ನಾನು ಓಡಿಸ್ಲಾ? ಓಡಿಸು, ಅದಾದ ನೋಡೋಣ. ಸರಿ ಓಡಿಸ್ತೀವಿ. ಸೇಫಾಗಿ ಬರ್ತೀವಿ. ಸೊ ಗಾಡಿ ಸಿಕ್ಕ ಮೇಲೆ ತೋರಿಸ್ತೀನಿ ಯಾವ ಗಾಡಿ ಅಂತ. ಫೆಸಿನೋ ಗೊತ್ತಿರುತ್ತೆ ನಮಗೆಲ್ಲ ಅದೇ. ಸೊ ಅವರೆಲ್ಲ ಬ್ರೇಕ್ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಬಂದಮೇಲೆ ನೋಡೋಣ ಬನ್ನಿ. ಬೈ ಐ ಥಾಟ್ ಲೈಕ್ ಗೋವಾ ಇಸ್ ಲೈಕ್ ವೆರಿ ಗುಡ್, ಬಟ್ ಇದು ಆ್ಯಕ್ಚುಲಿ ಫ್ಲೂಟ್ ಮಾರ್ಕೆಟ್ ಮತ್ತೆ ಅಲ್ವಾ, ತುಂಬ ಗಲೀಜಿದೆ. ಫ್ರೂಟ್ ಮಾರ್ಕೆಟ್ ಬಸ್ ಸ್ಟಾಪ್ ಸೇಮ್ ಲೈಕ್ ನಮ್ಮ KR ಮಾರ್ಕೆಟ್ ಮೆಜೆಸ್ಟಿಕ್ ಥರ ಇದೆ. ನಮ್ಮನ್ನೇ ನೋಡ್ತೀವಿ ಇದೆಲ್ಲ, ಲಾಗ್ ಮಾಡ್ತೀವಿ ನಾವು, ನೋಡಬೇಕು ಹಿಂಗಿದೆ ನೋಡಿ. ಸ್ವಚ್ಛ ಭಾರತ್ ಏನೋ ಹಾಕಿದಾರಪ್ಪ. ಸೊ ಒಂದು ಲುಕ್ ನೋಡ್ಕೊಬಿಡಿ ಹಿಂಗೆ ಅಂತ. ನಿಮಗೆ ಗೋವಾಗೆ ಬಂದರೆ ಇಲ್ಲೇ ಬಂದು ತಗೋಬೋದಾಗುತ್ತೆ, ಬಿಕಾಸ್ ರೆಂಟೆಡ್ ಅಂದರೆ ಲೈಕ್ ಏನದು ಫಸ್ಟೇ ಬುಕ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ, ಬಿಕಾಸ್ ಸಕ್ಕತ್ತಿದ್ದಾವೆ ಇಲ್ಲಿ. ಹಾಂ ಇಲ್ಲ ಆಯ್ತು ಬೈಕ್ ರೆಂಟ್ ಆಯಿತು. ಇಟ್ಸ್ ಡನ್. ಸೊ ಇವಾಗ ಗಾಡಿ ಫುಲ್ ಫ್ಯೂಯಲ್ ಆಗಿದೆ, ನೀವೇ ನೋಡ್ಬೋದು. ಇವಾಗ ಆಫ್ ಆಗಿದೆ ಗಾಡಿ, ಅದಕ್ಕೋಸ್ಕರ ತೋರಿಸ್ತಿಲ್ಲ. ಇವಾಗ ನಾವು ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಇರೋದು ಹಾಕೊಂಡಿದ್ದೀವಿ ನಮ್ಮ ರೆಸಾರ್ಟ್ಗೆ. ಸೊ ಎಷ್ಟು ಕಿಲೋಮೀಟರ್ ಬರೋ ಇಲ್ಲಿಂದ? 12 ಕಿಲೋಮೀಟರ್ಸ್ ತೋರಿಸ್ತೀವಿ. ಓಕೆ, ನೆಕ್ಸ್ಟ್ 12 ಕಿಲೋಮೀಟರ್ ಹೋಗ್ಬಿಟ್ಟು ರೂಮ್ ಚೆಕ್ಕಿನ್ ಆಗ್ಬಿಟ್ಟು ನಿಮಗೆ ಲೈಕ್ ಸ್ಟಾರ್ಟ್ ಮಾಡ್ತೀನಿ. ತೋರಿಸ್ತೀವಿ, ಅಲ್ಲಿ ಸಿಗೋಣ. ಸಮಿತ್ ಫುಲ್ ಎಕ್ಸೈಟ್ಮೆಂಟ್ ಇದೆ, ನೋಡೋಣ. ಹೋಗೋಣ ಗೈಸ್. ರೂಟ್ ಮಿಸ್ ಆಗ್ಬಿಟ್ಟಿದೆ ಗೋವಾದಲ್ಲಿ. ಲೈಕ್ ಗೂಗಲ್ ಮ್ಯಾಪ್ಸ್ ತೋರಿಸ್ತದೆ, ಬಟ್ ಬ್ರಿಡ್ಜ್ ಕೆಳಗಡೆ ಅಂತೆಲ್ಲ ಬರ್ತಿದೆ, ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಸಮಿತ್ನ ಕಳಿಸ್ಬಿಟ್ಟಿದ್ದೀನಿ ಅಲ್ಲಿ. ಅದು ಕಾಣುತ್ತಲ್ಲ ಗೋವಾ ಟ್ರಾಫಿಕ್ ಪೊಲೀಸ್ ಅಂತ, ಅವ್ನು ಕೇಳ್ಕೊಂಬರಕ್ಕೆ ಕಳಿಸಿದ್ದೀನಿ. ನಿಜವಾಗ್ಲೂ ಹೆಂಗಿದೆ ಅಂತಂದರೆ ಮ್ಯಾಪ್ಸು ಸರ್ಕಲ್ ತಿರುಗಿಸ್ತಾ ಇದೆ. ಅದಕ್ಕೋಸ್ಕರ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ. ಸೊ ಬಂದಾಗ ಕೇಳ್ಕೊಂಬರ್ತೀನಿ ಅಷ್ಟೇ.
ನೋಡೋಣ ಎಲ್ಲಿ ಹೋಗ್ತೀವೋ ಏನೋ, ಆಗಲೇ ಟೈಮು 9 ಗಂಟೆನೋ ಆಗಿದೆ, ಸಾರಿ 9:30 ಮೇಲಾಗಿದೆ. ನೋಡಿ ಸಮೇತ್ ಬರ್ತಾ ಇದ್ದಾನೆ ಇಲ್ಲಿ. ಕೇಳಿದೆ ಸಮೇತ್ ಏನಂತ? ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಬ್ರಿಡ್ಜ್ ಮೇಲೆ ಇಲ್ಲಿ ಹೋಗ್ಬೇಕಂತ? ಯೂಟರ್ನ್ ತೊಗೊಂಡು ಹಿಂಗೆ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಅಂತ. ಹಿಂಗಂತೆ ಇಲ್ಲಿ ಯೂಟರ್ನ್ ತೊಗೊಂಡು ಅಲ್ಲಿ ಬಂದು ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ. ಆಗತ್ತಂತ? ಸರಿ ಬನ್ನಿ ಹೋಗೋಣ ಅವಾಗ. ಕೈಸಿ ಇವಾಗ ಜಸ್ಟ್ ಬಂದ್ವಿ. ನಮ್ಮ ಗಾಡಿ ಪಾರ್ಕಿಂಗ್ ಇಲ್ಲೇ ಮಾಡಿದ್ವಿ ನೋಡಿ. ಪಾರ್ಕಿಂಗ್ ಇಲ್ಲ ಅಂತಿದ್ದಾರೆ, ಬಟ್ ಸಮಿತಿ ಹೇಳ್ತಿರೋ ಪ್ರಕಾರ ಪಾರ್ಕಿಂಗ್ ಇದೆಯಂತ ಕೇಳಿದಂತೆ ಅವನು. ರಿಸೆಪ್ಷನಲ್ಲಿ ಮಾತಾಡ್ಬೋದು. ಹಾಂ, ರಿಸೆಪ್ಷನ್ಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋಣ ಅಂತ ಇವಾಗ. ಇದೇ ನಮ್ಮ ರೆಸಾರ್ಟ್ ಬುಕ್ ಮಾಡೋದು, ಡೌನ್ ದ ವಿಲೇಜ್ ಅಂತ. ಆ ಪಂಜಿಮಿಂದ ಬಂದ್ವಿ. ಇಲ್ಲಿ ಪಂಜಿಮಿಂದ ಬಂದು ಕಷ್ಟ ಆಗಿಲ್ಲ, ಬಟ್ ಇಲ್ಲಿ ಬಂದು ತುಂಬ ಒಳಗೆ ಬಂದು ಫೈನಲಿ ಬಂದ್ವಿ. ಹಾಂ, ಅಲ್ಲಿ ಯಾವುದೋ ಹಳ್ಳಿ ಒಳಗೆ ಬರೋಂಗಾಯ್ತು. ಸೊ ಈಗ ಬಂದಿದ್ದೀವಿ, ರಿಸೆಪ್ಷನ್ ಕೇಳ್ಕೊಬೇಕು ಹೆಂಗಿದೆ ಅಂತ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಪೀಸ್ ಆಗಿದೆ, ಕೂಲಾಗಿದೆ. ಸೈಲೆನ್ಸ್ ಒಳಗಿರೋದ್ರಿಂದ ಸೌಂಡ್ ಏನಿಲ್ಲ. ನೋಡೋಣ ರಿಸೆಪ್ಷನ್ ಯಾವ್ದು ಬ್ರೋ? ಹೇಳಿ, ರಿಸೆಪ್ಷನ್ ಕೇಳ್ಬಿಟ್ಟು ಸಿಗ್ತೀನಿ ಬನ್ನಿ. ಸ್ವಿಮ್ಮಿಂಗ್ ಪೂಲ್ ಇದೆ ಇವಾಗ, ಚಿಕ್ಕದು ಕೊಟ್ಟಿದ್ದಾನೆ. ಯಾರು ಸಾಕಾಗತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ. ಇದು ಹೆಂಗೆ ಕಾಣುತ್ತೆ ನೋಡಿ ಫುಲ್ ವ್ಯೂ. ರಿಸೆಪ್ಷನಲ್ಲಿ ಯಾರೂ ಇಲ್ಲಪ್ಪ. ರಿಸೆಪ್ಷನ್ಗೆ ಬಂದಿದ್ವಿ ಬಟ್ ಯಾರೂ ಇಲ್ಲ ರಿಸೆಪ್ಷನಲ್ಲಿ. ಕರೆಯೋಣ ಬಾ ಆಚೆ ಹೋಗಿ. ಫೋನ್ ಮಾಡ್ಬಿಡಲ್ಲ.